ವೆಲ್ಕಮ್ ಬ್ಯಾಕ್. ಸರ್ಕಾರದ ಶಾಂತಿ ಸಭೆಗೆ ಹಿಂದೂಗಳು ಬಹಿಷ್ಕಾರ ಹಾಕಿದ್ದಾರೆ. ಉಸ್ತುವಾರಿ ಸಚಿವರ ಸಭೆಯಿಂದ ದೂರ ಉಳಿದಿದ್ದಾರೆ. ಶಾಂತಿ ಸಭೆಯಿಂದ ನಾವು ದೂರ ಉಳಿತೇವೆ ಅಂತ ಹೇಳಿ ಮದ್ದೂರಿನಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಹೇಳಿಕೆ ನೀಡಿದ್ದಾರೆ. ಕೃಷಿ ಸಚಿವರು ಒಂದೆರಡು ಕಲ್ಲೆಸ್ತಿದ್ದಾರೆ ಅಂತಾರೆ. ಗೃಹ ಸಚಿವ ಪರಮೇಶ್ವರ್ ಅವರು ಸಣ್ಣ ಘಟನೆ ಅಂತಾರೆ. ಹೊತ್ತಿ ಉರಿದ ಮೇಲೆ ಸಭೆ ನಡೆಸಿದ್ರೆ ಏನು ಉಪಯೋಗ? ಈ ಕಾರಣಕ್ಕಾಗಿ ನಾವು ಈ ಸಭೆಯಲ್ಲಿ ಭಾಗಿಯಾಗೋದಿಲ್ಲ ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರು ನಡೆಸ್ತಾ ಇರುವ ಸಭೆಯಿಂದ ದೂರ ಉಳಿಯುವ ನಿರ್ಧಾರಕ್ಕೆ ಬಂದಿರುವ ಬಿಜೆಪಿ ನಾಯಕರು ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ಆದ್ಮೇಲೆ ಮೊನ್ನೆ ಏನು ಕಲ್ಲು ತೂರಾಟ ಆಯ್ತು ಗಣಪತಿ ಮೇಲೆ, ಆ ಘಟನೆ ಆದ್ಮೇಲೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೊಡ್ತಾ ಇರುವಂತ ಹೇಳಿಕೆಗಳಾಗ್ಬೋದು, ಅಥವಾ ಈ ರಾಜ್ಯದ ಅಸಮರ್ಥ ಗೃಹ ಸಚಿವ ಕೊಡ್ತಾ ಇರೋ ಹೇಳಿಕೆ ಆಗ್ಬೋದು, ಅಥವಾ ನಿನ್ನೆ ಕೊಟ್ಟಿರುವಂತ ಉಸ್ತುವಾರಿ ಸಚಿವರ ಹೇಳಿಕೆ ಆಗ್ಬೋದು, ಈ ವಿಷಯದಲ್ಲಿ ನಮ್ಗೆ ಯಾರಿಗೂ ಕೂಡ ಒಂದು ಸ್ವಲ್ಪನೂ ಕೂಡ ಅವ್ರ ಮೇಲೆ ವಿಶ್ವಾಸ ಇಲ್ಲ. ಅವರು ಮಾಡ್ತಿರೋದು ಈ ಶಾಂತಿ ಸಭೆ ಪ್ರಚಾರಕ್ಕಾಗಿ, ಅಥವಾ ಈ ಶಾಂತಿ ಸಭೆ ಮಾಡ್ತಾ ಇರೋದು ಅವರ ಒಂದು ಜವಾಬ್ದಾರಿಯಿಂದ ನುಳಿಸ್ಕೊಳ್ಳೋದಕ್ಕೋಸ್ಕರ ಅಷ್ಟೇ ಬಿಟ್ರೆ ಇದರಿಂದ ನಮಗೆ ನ್ಯಾಯ ಸಿಗುತ್ತೆ ಅಥವಾ ಇದರಿಂದ ಇವರೇನೋ ನಮ್ಮ ಪರವಾಗಿ ಅಥವಾ ಹಿಂದೂ ಸಮಾಜದ ಪರವಾಗಿ ನಿಲ್ತಾರೆ ಅನ್ನೋ ಯಾವುದೇ ವಿಶ್ವಾಸ ಇಲ್ಲದೆ ಇರೋ ಕಾರಣದಿಂದ ನಾವ್ಯಾರು ಕೂಡ ಇವತ್ತು ಆ ಶಾಂತಿ ಸಭೆಗೆ ಹೋಗಬಾರ್ದು ಅಂತೇಳಿ ನಾವು ತೀರ್ಮಾನವನ್ನ ಮಾಡಿದೀವಿ. ಅಲ್ಲ, ನಾನು ಅದನ್ನೇ ಕೇಳ್ತಾ ಇದ್ದೀನಿ ಅವ್ರನ್ನೇ, ಯಾರಿಗೋಸ್ಕರ ಸಭೆ ಮಾಡ್ತಾ ಇದಾರೆ, ಏನಕ್ಕೋಸ್ಕರ ಸಭೆ ಮಾಡ್ತಾ ಇದಾರೆ? ಘಟನೆ ಮುಗ್ದೋದ್ಮೇಲೆ ಒಂದು ಮೊನ್ನೆ ಆಗಿರೋಂತ ಘಟನೆ ಆದ್ಮೇಲೂ ಕೂಡ ಏನೋ ಒಂದೆರಡು ಕಲ್ಲು ತೂರಿದ್ದಾರೆ ಅಂತೇಳಿ ಲಘುವಾಗಿ ಹೇಳಿಕೆ ಕೊಡೋಂಥದ್ದಾಗ್ಬೋದು, ಅಥವಾ ಇದು ಯಾವುದೋ ಒಂದು ಸಣ್ಣ ಘಟನೆ ಅಂತ ಹೇಳ್ಬೋದು, ಅಥವಾ ಇನ್ನೂ ಇವ್ರಿಗೆ ಏನಾಗಿದೆ ಅನ್ನೋ ಒಂದು ಕ್ಲಾರಿಟಿನೇ ಇಲ್ಲ, ಯಾರು ತೂರಿದ್ದಾರೆ ಅನ್ನೋ ಕ್ಲಾರಿಟಿನೇ ಇಲ್ಲ ಉಸ್ತುವಾರಿ ಸಚಿವರಿಗೆ. ಅವರು ಶಾಂತಿ ಸಭೆ ಕರೆದು ನಮ್ಮ ಜೊತೆ ಡಿಸ್ಕಸ್ ಮಾಡೋಂಥದ್ದು ಏನಿದೆ, ಆ ದೃಷ್ಟಿಯಿಂದ ನಾವು ಯಾವುದೇ ಕಾರಣಕ್ಕೂ ಆ ಸಭೆಗೆ ಹೋಗಬಾರ್ದು ಅಂತ ತೀರ್ಮಾನ ಮಾಡಿದ್ವಿ. ನಾವು ಹೋಗೋದಿಲ್ಲ. ಈ ಘಟನೆ ವೆಲ್ಕಮ್ ಬ್ಯಾಕ್. ಸರ್ಕಾರದ ಶಾಂತಿ ಸಭೆಗೆ ಹಿಂದೂಗಳು ಬಹಿಷ್ಕಾರ ಹಾಕಿದ್ದಾರೆ. ಉಸ್ತುವಾರಿ ಸಚಿವರ ಸಭೆಯಿಂದ ದೂರ ಉಳಿದಿದ್ದಾರೆ. ಶಾಂತಿ ಸಭೆಯಿಂದ ನಾವು ದೂರ ಉಳಿತೇವೆ ಅಂತ ಹೇಳಿ ಮದ್ದೂರಿನಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಹೇಳಿಕೆ ನೀಡಿದ್ದಾರೆ. ಕೃಷಿ ಸಚಿವರು ಒಂದೆರಡು ಕಲ್ಲೆಸ್ತಿದ್ದಾರೆ ಅಂತಾರೆ. ಗೃಹ ಸಚಿವ ಪರಮೇಶ್ವರ್ ಅವರು ಸಣ್ಣ ಘಟನೆ ಅಂತಾರೆ. ಹೊತ್ತಿ ಉರಿದ ಮೇಲೆ ಸಭೆ ನಡೆಸಿದ್ರೆ ಏನು ಉಪಯೋಗ? ಈ ಕಾರಣಕ್ಕಾಗಿ ನಾವು ಈ ಸಭೆಯಲ್ಲಿ ಭಾಗಿಯಾಗೋದಿಲ್ಲ ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರು ನಡೆಸ್ತಾ ಇರುವ ಸಭೆಯಿಂದ ದೂರ ಉಳಿಯುವ ನಿರ್ಧಾರಕ್ಕೆ ಬಂದಿರುವ ಬಿಜೆಪಿ ನಾಯಕರು ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ಆದ್ಮೇಲೆ ಮೊನ್ನೆ ಏನು ಕಲ್ಲು ತೂರಾಟ ಆಯ್ತು ಗಣಪತಿ ಮೇಲೆ, ಆ ಘಟನೆ ಆದ್ಮೇಲೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೊಡ್ತಾ ಇರುವಂತ ಹೇಳಿಕೆಗಳಾಗ್ಬೋದು, ಅಥವಾ ಈ ರಾಜ್ಯದ ಅಸಮರ್ಥ ಗೃಹ ಸಚಿವ ಕೊಡ್ತಾ ಇರೋ ಹೇಳಿಕೆ ಆಗ್ಬೋದು, ಅಥವಾ ನಿನ್ನೆ ಕೊಟ್ಟಿರುವಂತ ಉಸ್ತುವಾರಿ ಸಚಿವರ ಹೇಳಿಕೆ ಆಗ್ಬೋದು, ಈ ವಿಷಯದಲ್ಲಿ ನಮ್ಗೆ ಯಾರಿಗೂ ಕೂಡ ಒಂದು ಸ್ವಲ್ಪನೂ ಕೂಡ ಅವ್ರ ಮೇಲೆ ವಿಶ್ವಾಸ ಇಲ್ಲ. ಅವರು ಮಾಡ್ತಿರೋದು ಈ ಶಾಂತಿ ಸಭೆ ಪ್ರಚಾರಕ್ಕಾಗಿ, ಅಥವಾ ಈ ಶಾಂತಿ ಸಭೆ ಮಾಡ್ತಾ ಇರೋದು ಅವರ ಒಂದು ಜವಾಬ್ದಾರಿಯಿಂದ ನುಳಿಸ್ಕೊಳ್ಳೋದಕ್ಕೋಸ್ಕರ ಅಷ್ಟೇ ಬಿಟ್ರೆ ಇದರಿಂದ ನಮಗೆ ನ್ಯಾಯ ಸಿಗುತ್ತೆ ಅಥವಾ ಇದರಿಂದ ಇವರೇನೋ ನಮ್ಮ ಪರವಾಗಿ ಅಥವಾ ಹಿಂದೂ ಸಮಾಜದ ಪರವಾಗಿ ನಿಲ್ತಾರೆ ಅನ್ನೋ ಯಾವುದೇ ವಿಶ್ವಾಸ ಇಲ್ಲದೆ ಇರೋ ಕಾರಣದಿಂದ ನಾವ್ಯಾರು ಕೂಡ ಇವತ್ತು ಆ ಶಾಂತಿ ಸಭೆಗೆ ಹೋಗಬಾರ್ದು ಅಂತೇಳಿ ನಾವು ತೀರ್ಮಾನವನ್ನ ಮಾಡಿದೀವಿ. ಅಲ್ಲ, ನಾನು ಅದನ್ನೇ ಕೇಳ್ತಾ ಇದ್ದೀನಿ ಅವ್ರನ್ನೇ, ಯಾರಿಗೋಸ್ಕರ ಸಭೆ ಮಾಡ್ತಾ ಇದಾರೆ, ಏನಕ್ಕೋಸ್ಕರ ಸಭೆ ಮಾಡ್ತಾ ಇದಾರೆ? ಘಟನೆ ಮುಗ್ದೋದ್ಮೇಲೆ ಒಂದು ಮೊನ್ನೆ ಆಗಿರೋಂತ ಘಟನೆ ಆದ್ಮೇಲೂ ಕೂಡ ಏನೋ ಒಂದೆರಡು ಕಲ್ಲು ತೂರಿದ್ದಾರೆ ಅಂತೇಳಿ ಲಘುವಾಗಿ ಹೇಳಿಕೆ ಕೊಡೋಂಥದ್ದಾಗ್ಬೋದು, ಅಥವಾ ಇದು ಯಾವುದೋ ಒಂದು ಸಣ್ಣ ಘಟನೆ ಅಂತ ಹೇಳ್ಬೋದು, ಅಥವಾ ಇನ್ನೂ ಇವ್ರಿಗೆ ಏನಾಗಿದೆ ಅನ್ನೋ ಒಂದು ಕ್ಲಾರಿಟಿನೇ ಇಲ್ಲ, ಯಾರು ತೂರಿದ್ದಾರೆ ಅನ್ನೋ ಕ್ಲಾರಿಟಿನೇ ಇಲ್ಲ ಉಸ್ತುವಾರಿ ಸಚಿವರಿಗೆ. ಅವರು ಶಾಂತಿ ಸಭೆ ಕರೆದು ನಮ್ಮ ಜೊತೆ ಡಿಸ್ಕಸ್ ಮಾಡೋಂಥದ್ದು ಏನಿದೆ, ಆ ದೃಷ್ಟಿಯಿಂದ ನಾವು ಯಾವುದೇ ಕಾರಣಕ್ಕೂ ಆ ಸಭೆಗೆ ಹೋಗಬಾರ್ದು ಅಂತ ತೀರ್ಮಾನ ಮಾಡಿದ್ವಿ. ನಾವು ಹೋಗೋದಿಲ್ಲ. ಈ ಘಟನೆ ವೆಲ್ಕಮ್ ಬ್ಯಾಕ್. ಸರ್ಕಾರದ ಶಾಂತಿ ಸಭೆಗೆ ಹಿಂದೂಗಳು ಬಹಿಷ್ಕಾರ ಹಾಕಿದ್ದಾರೆ. ಉಸ್ತುವಾರಿ ಸಚಿವರ ಸಭೆಯಿಂದ ದೂರ ಉಳಿದಿದ್ದಾರೆ. ಶಾಂತಿ ಸಭೆಯಿಂದ ನಾವು ದೂರ ಉಳಿತೇವೆ ಅಂತ ಹೇಳಿ ಮದ್ದೂರಿನಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಹೇಳಿಕೆ ನೀಡಿದ್ದಾರೆ. ಕೃಷಿ ಸಚಿವರು ಒಂದೆರಡು ಕಲ್ಲೆಸ್ತಿದ್ದಾರೆ ಅಂತಾರೆ. ಗೃಹ ಸಚಿವ ಪರಮೇಶ್ವರ್ ಅವರು ಸಣ್ಣ ಘಟನೆ ಅಂತಾರೆ. ಹೊತ್ತಿ ಉರಿದ ಮೇಲೆ ಸಭೆ ನಡೆಸಿದ್ರೆ ಏನು ಉಪಯೋಗ? ಈ ಕಾರಣಕ್ಕಾಗಿ ನಾವು ಈ ಸಭೆಯಲ್ಲಿ ಭಾಗಿಯಾಗೋದಿಲ್ಲ ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರು ನಡೆಸ್ತಾ ಇರುವ ಸಭೆಯಿಂದ ದೂರ ಉಳಿಯುವ ನಿರ್ಧಾರಕ್ಕೆ ಬಂದಿರುವ ಬಿಜೆಪಿ ನಾಯಕರು ಪ್ರತಿಕ್ರಿಯೆ ನೀಡುತ್ತಿದ್ದಾರೆ.
ಆದ್ಮೇಲೆ ಮೊನ್ನೆ ಏನು ಕಲ್ಲು ತೂರಾಟ ಆಯ್ತು ಗಣಪತಿ ಮೇಲೆ, ಆ ಘಟನೆ ಆದ್ಮೇಲೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೊಡ್ತಾ ಇರುವಂತ ಹೇಳಿಕೆಗಳಾಗ್ಬೋದು, ಅಥವಾ ಈ ರಾಜ್ಯದ ಅಸಮರ್ಥ ಗೃಹ ಸಚಿವ ಕೊಡ್ತಾ ಇರೋ ಹೇಳಿಕೆ ಆಗ್ಬೋದು, ಅಥವಾ ನಿನ್ನೆ ಕೊಟ್ಟಿರುವಂತ ಈ ಉಸ್ತುವಾರಿ ಸಚಿವರ ಹೇಳಿಕೆ ಆಗ್ಬೋದು. ಈ ವಿಷಯದಲ್ಲಿ ನಮ್ಗೆ ಯಾರಿಗೂ ಕೂಡ ಒಂದು ಸ್ವಲ್ಪನೂ ಕೂಡ ಅವ್ರ ಮೇಲೆ ವಿಶ್ವಾಸ ಇಲ್ಲ. ಅವರು ಮಾಡ್ತಿರೋದು ಈ ಶಾಂತಿ ಸಭೆ ಪ್ರಚಾರಕ್ಕಾಗಿ, ಅಥವಾ ಈ ಶಾಂತಿ ಸಭೆ ಮಾಡ್ತಾ ಇರೋದು ಅವರ ಒಂದು ಜವಾಬ್ದಾರಿಯಿಂದ ನುಳ್ಸ್ಕೊಳ್ಳೋದಕ್ಕೋಸ್ಕರ ಅಷ್ಟೇ ಬಿಟ್ರೆ ಇದರಿಂದ ನಮಗೆ ನ್ಯಾಯ ಸಿಗುತ್ತೆ, ಅಥವಾ ಇದರಿಂದ ಇವರೇನೋ ನಮ್ಮ ಪರವಾಗಿ ಅಥವಾ ಹಿಂದೂ ಸಮಾಜದ ಪರವಾಗಿ ನಿಲ್ತಾರೆ ಅನ್ನೋ ಯಾವುದೇ ವಿಶ್ವಾಸ ಇಲ್ಲದೆ ಇರೋ ಕಾರಣದಿಂದ ನಾವ್ಯಾರು ಕೂಡ ಇವತ್ತು ಆ ಶಾಂತಿ ಸಭೆಗೆ ಹೋಗಬಾರ್ದು ಅಂತೇಳಿ ನಾವು ತೀರ್ಮಾನವನ್ನ ಮಾಡಿದೀವಿ. ಅಲ್ಲ, ನಾನು ಅದನ್ನೇ ಕೇಳ್ತಾ ಇದ್ದೀನಿ ಅವ್ರನ್ನೇ, ಯಾರಿಗೋಸ್ಕರ ಸಭೆ ಮಾಡ್ತಾ ಇದಾರೆ, ಏನಕ್ಕೋಸ್ಕರ ಸಭೆ ಮಾಡ್ತಾ ಇದಾರೆ? ಘಟನೆ ಮುಗ್ದೋದ್ಮೇಲೆ ಒಂದು ಮೊನ್ನೆ ಆಗಿರೋಂತ ಘಟನೆ ಆದ್ಮೇಲೂ ಕೂಡ ಏನೋ ಒಂದೆರಡು ಕಲ್ಲು ತೂರಿದ್ದಾರೆ ಅಂತೇಳಿ ಲಘುವಾಗಿ ಹೇಳಿಕೆ ಕೊಡೋಂಥದ್ದಾಗ್ಬೋದು, ಅಥವಾ ಇದು ಯಾವುದೋ ಒಂದು ಸಣ್ಣ ಘಟನೆ ಅಂತ ಹೇಳ್ಬೋದು, ಅಥವಾ ಇನ್ನೂ ಇವ್ರಿಗೆ ಏನಾಗಿದೆ ಅನ್ನೋ ಒಂದು ಕ್ಲಾರಿಟಿನೇ ಇಲ್ಲ, ಯಾರು ತೂರಿದ್ದಾರೆ ಅನ್ನೋ ಕ್ಲಾರಿಟಿನೇ ಇಲ್ಲ ಉಸ್ತುವಾರಿ ಸಚಿವರಿಗೆ. ಅವರು ಶಾಂತಿ ಸಭೆ ಕರೆದು ನಮ್ಮ ಜೊತೆ ಡಿಸ್ಕಸ್ ಮಾಡೋಂಥದ್ದು ಏನಿದೆ, ಆ ದೃಷ್ಟಿಯಿಂದ ನಾವು ಯಾವುದೇ ಕಾರಣಕ್ಕೂ ಆ ಸಭೆಗೆ ಹೋಗಬಾರ್ದು ಅಂತ ತೀರ್ಮಾನ ಮಾಡಿದ್ವಿ. ನಾವು ಹೋಗೋದಿಲ್ಲ. ಈ ಘಟನೆ ವೆಲ್ಕಮ್ ಬ್ಯಾಕ್. ಸರ್ಕಾರದ ಶಾಂತಿ ಸಭೆಗೆ ಹಿಂದೂಗಳು ಬಹಿಷ್ಕಾರ ಹಾಕಿದ್ದಾರೆ. ಉಸ್ತುವಾರಿ ಸಚಿವರ ಸಭೆಯಿಂದ ದೂರ ಉಳಿದಿದ್ದಾರೆ. ಶಾಂತಿ ಸಭೆಯಿಂದ ನಾವು ದೂರ ಉಳಿತೇವೆ ಅಂತ ಹೇಳಿ ಮದ್ದೂರಿನಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಹೇಳಿಕೆ ನೀಡಿದ್ದಾರೆ. ಕೃಷಿ ಸಚಿವರು ಒಂದೆರಡು ಕಲ್ಲೆಸ್ತಿದ್ದಾರೆ ಅಂತಾರೆ. ಗೃಹ ಸಚಿವ ಪರಮೇಶ್ವರ್ ಅವರು ಸಣ್ಣ ಘಟನೆ ಅಂತಾರೆ. ಹೊತ್ತಿ ಉಳಿದ ಮೇಲೆ ಸಭೆ ನಡೆಸಿದ್ರೆ ಏನು ಉಪಯೋಗ? ಈ ಕಾರಣಕ್ಕಾಗಿ ನಾವು ಈ ಸಭೆಯಲ್ಲಿ ಭಾಗಿಯಾಗೋದಿಲ್ಲ ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರು ನಡೆಸ್ತಾ ಇರುವ ಸಭೆಯಿಂದ ದೂರ ಉಳಿಯುವ ನಿರ್ಧಾರಕ್ಕೆ ಬಂದಿರುವ ಬಿಜೆಪಿ ನಾಯಕರು ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ಆದ್ಮೇಲೆ ಮೊನ್ನೆ ಏನು ಕಲ್ಲು ತೂರಾಟ ಆಯ್ತು ಗಣಪತಿ ಮೇಲೆ, ಆ ಘಟನೆ ಆದ್ಮೇಲೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೊಡ್ತಾ ಇರುವಂತ ಹೇಳಿಕೆಗಳಾಗ್ಬೋದು, ಅಥವಾ ಈ ರಾಜ್ಯದ ಅಸಮರ್ಥ ಗೃಹ ಸಚಿವ ಕೊಡ್ತಾ ಇರೋ ಹೇಳಿಕೆ ಆಗ್ಬೋದು, ಅಥವಾ ನಿನ್ನೆ ಕೊಟ್ಟಿರುವಂತ ಈ ಉಸ್ತುವಾರಿ ಸಚಿವರ ಹೇಳಿಕೆ ಆಗ್ಬೋದು. ಈ ವಿಷಯದಲ್ಲಿ ನಮ್ಗೆ ಯಾರಿಗೂ ಕೂಡ ಒಂದು ಸ್ವಲ್ಪನೂ ಕೂಡ ಅವ್ರ ಮೇಲೆ ವಿಶ್ವಾಸ ಇಲ್ಲ. ಅವರು ಮಾಡ್ತಿರೋದು ಈ ಶಾಂತಿ ಸಭೆ ಪ್ರಚಾರಕ್ಕಾಗಿ, ಅಥವಾ ಈ ಶಾಂತಿ ಸಭೆ ಮಾಡ್ತಾ ಇರೋದು ಅವರ ಒಂದು ಜವಾಬ್ದಾರಿಯಿಂದ ನುಳ್ಸ್ಕೊಳ್ಳೋದಕ್ಕೋಸ್ಕರ ಅಷ್ಟೇ ಬಿಟ್ರೆ ಇದರಿಂದ ನಮಗೆ ನ್ಯಾಯ ಸಿಗುತ್ತೆ, ಅಥವಾ ಇದರಿಂದ ಇವರೇನೋ ನಮ್ಮ ಪರವಾಗಿ ಅಥವಾ ಹಿಂದೂ ಸಮಾಜದ ಪರವಾಗಿ ನಿಲ್ತಾರೆ ಅನ್ನೋ ಯಾವುದೇ ವಿಶ್ವಾಸ ಇಲ್ಲದೆ ಇರೋ ಕಾರಣದಿಂದ ನಾವ್ಯಾರು ಕೂಡ ಇವತ್ತು ಆ ಶಾಂತಿ ಸಭೆಗೆ ಹೋಗಬಾರ್ದು ಅಂತೇಳಿ ನಾವು ತೀರ್ಮಾನವನ್ನ ಮಾಡಿದೀವಿ. ಅಲ್ಲ, ನಾನು ಅದನ್ನೇ ಕೇಳ್ತಾ ಇದ್ದೀನಿ ಅವ್ರನ್ನೇ, ಯಾರಿಗೋಸ್ಕರ ಸಭೆ ಮಾಡ್ತಾ ಇದಾರೆ, ಏನಕ್ಕೋಸ್ಕರ ಸಭೆ ಮಾಡ್ತಾ ಇದಾರೆ? ಘಟನೆ ಮುಗ್ದೋದ್ಮೇಲೆ ಒಂದು ಮೊನ್ನೆ ಆಗಿರೋಂತ ಘಟನೆ ಆದ್ಮೇಲೂ ಕೂಡ ಏನೋ ಒಂದೆರಡು ಕಲ್ಲು ತೂರಿದ್ದಾರೆ ಅಂತೇಳಿ ಲಘುವಾಗಿ ಹೇಳಿಕೆ ಕೊಡೋಂಥದ್ದಾಗ್ಬೋದು, ಅಥವಾ ಇದು ಯಾವುದೋ ಒಂದು ಸಣ್ಣ ಘಟನೆ ಅಂತ ಹೇಳ್ಬೋದು, ಅಥವಾ ಇನ್ನೂ ಇವ್ರಿಗೆ ಏನಾಗಿದೆ ಅನ್ನೋ ಒಂದು ಕ್ಲಾರಿಟಿನೇ ಇಲ್ಲ, ಯಾರು ತೂರಿದ್ದಾರೆ ಅನ್ನೋ ಕ್ಲಾರಿಟಿನೇ ಇಲ್ಲ ಉಸ್ತುವಾರಿ ಸಚಿವರಿಗೆ. ಅವರು ಶಾಂತಿ ಸಭೆ ಕರೆದು ನಮ್ಮ ಜೊತೆ ಡಿಸ್ಕಸ್ ಮಾಡೋಂಥದ್ದು ಏನಿದೆ, ಆ ದೃಷ್ಟಿಯಿಂದ ನಾವು ಯಾವುದೇ ಕಾರಣಕ್ಕೂ ಆ ಸಭೆಗೆ ಹೋಗಬಾರ್ದು ಅಂತ ತೀರ್ಮಾನ ಮಾಡಿದ್ವಿ. ನಾವು ಹೋಗೋದಿಲ್ಲ. ಈ ಘಟನೆ